ಇನ್ನು ಮುಂದಾದರೂ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನಿಮ್ಮ ದುರಂಕಾರ ಇವೆಲ್ಲ ಬಿಟ್ಟುಬಿಡಿ, ಏನೂ ಆಗಲ್ಲ ಅದರಿಂದ. ಎಷ್ಟು ಗೆದ್ದಿದ್ದೀರಾ? 9 ಗೆದ್ದಿದ್ದೀರಾ. 9 ಅದರಲ್ಲಿ 3 ಯಾರು? ಮಂತ್ರಿಗಳ ಮಕ್ಕಳು, ಮಂತ್ರಿಗಳ ದುಡ್ಡು, ಮಂತ್ರಿಗಳ ಚರಿಷ್ಮಾನೋ ಮತ್ತೊಂದು ಎಂಥದ್ದು ಆಗಿದೆ. ನಾವು ಒಂದಿದ್ದ 9 ಆಗಿದ್ದೀನೋ, ಅದೆಲ್ಲ ಉತ್ತರ. ಎಷ್ಟು ಗೆದ್ದಿದ್ದೀರಾ ಅಂದರೆ ಅಷ್ಟು. 136 ಜನ ಶಾಸಕರನ್ನ ಇಟ್ಕೊಂಡು 5 ಗ್ಯಾರಂಟಿಗಳನ್ನು ಕೊಟ್ಕೊಂಡು ನೀವು ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿದು, ಅವರೇ ಹೇಳೋಂಗೆ 1 ಲಕ್ಷ ಕೋಟಿಗೂ ಮೀರಿ ಹಣ ಸುರಿದು ಆಗಿದ್ದಾದರೂ ಏನು? ಜನ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕಿಂತ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾರೆ. ಇದು ಬಹಳ ಮುಖ್ಯ. ಸರ್ಕಾರ ನಡೆಸುವ ಜನನಾಯಕರ ನಡವಳಿಕೆಗಳು ಮಾದರಿಯಾಗಬೇಕು. ದಯಮಾಡಿ ಇನ್ನಾದರೂ ಏಕವಚನದಲ್ಲಿ ಜನನ ಮಾತಾಡ್ಸೋದು ಬಿಡಿ. ಜನನಾಯಕರು ಎಷ್ಟು ಆತ್ಮೀಯವಾಗಿ ಮಾತಾಡಬೇಕೆಲ್ಲ ಜೊತೆ. ಇವೆಲ್ಲ ಸೇರಿ ಇವತ್ತು ನೀವು ಇಷ್ಟಾಗಿದ್ದೀರಾ. ಹಾಗಾಗಿ ಇದನ್ನು ತಾವು ಮೊದಲೆಲ್ಲ ಒಂದು ಸರಿ ಇದನ್ನು ಗಮನಕ್ಕೆ ತಗೋಬೇಕು ಅಂತಕ್ಕಂಥ. ಹಾಗಾಗಿ ಇವತ್ತು ಮಹಾರಾಜರಿಗೂ ಅಷ್ಟೇ ಭಾಳ ಜವಾಬ್ದಾರಿ ಇದೆ. ಯುವರಾಜರಿಗೂ ಯದುವಂಶದ ಯದುವೀರರವರಿಗೆ ಭಾಳ ಜವಾಬ್ದಾರಿಗಳಿದೆ. ನಿಮ್ಮ ಮೇಲೆ ಭಾಳ ಜನ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ನಾನಾದರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ಭಾಳ ಪ್ರಮುಖವಾಗಿ ನೀವು ಕೊಡಬೇಕಾಗಿರ್ತಕ್ಕಂಥ ಆದ್ಯತೆ ಏನು ಅಂತಂದರೆ, ಮೈಸೂರಿಗೆ ಪ್ರವಾಸೋದ್ಯಮ ವಿಶ್ವದ ಭೂಪಟದಲ್ಲಿ ದಸರಾ, ವಿಶ್ವವಿಖ್ಯಾತ ದಸರಾ ಅದು ಕುಸಿದು ಹೋಗಿದೆ ಈಗ. ಇದು ಮಾನವೀಯ ಸಂದೇಶದ ಜನವಾಹಿನಿ.